ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕೆಂದರೆ ಇವತ್ತೆಲ್ಲ ಆರ್ಗ್ಯಾನಿಕ್ ಜಮಾನದಲ್ಲಿ ಅದೊಂದು ದೊಡ್ಡ ಫ್ಯಾಡೇ ಆಗಿಬಿಟ್ಟಿದೆ ಅಲ್ಲ, ಆರ್ಗ್ಯಾನಿಕ್ ಅಂತ. ಕರೆಕ್ಟ್. ನಿಮ್ಮ ಬಗ್ಗೆ ರಿಸರ್ಚ್ ಮಾಡ್ತಾ ಓದಿತ್ತು ಈಗ ನಿಮ್ಮಲ್ಲಿ ಒಂದು ನ್ಯಾನೋ ಟೆಕ್ನಾಲಜಿ ಇದೆ. ಅದರಲ್ಲಿ ಈಗ ಅಫ್ಕೋರ್ಸ್ ಅಲ್ಲೆಲ್ಲ ಹಿಂದೆ ಇರೋ ಬಾಟಲ್ಸು ನಾವು ಯಾವ ಬಯೋ ಬೀಟಲ್ ಕ್ಲಿಯರು, ಬಯೋಶಮನ ಅಂತಲ್ಲ, ಇವೆಲ್ಲ ಲಿಕ್ವಿಡ್ಸು ಗಿಡಗಳಿಗೆ ಹಾಕೋದು, ವಿಚ್ ಇಸ್ ಆ್ಯಕ್ಚುಲ್ ಪೆಸ್ಟ್ ಕಂಟ್ರೋಲು ವಿತೌಟ್ ಕೆಮಿಕಲ್ಸ್. ಎಕ್ಸಾಕ್ಟ್ಲಿ. ನಾವು ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್? ಯಾಕೆಂದರೆ ಎಲ್ಲರೂ ಕೆಮಿಕಲ್ ಫ್ರೀ ಅಂದರೆ ಈಗ ನನಗೆ ಗೊತ್ತಿರೋಂಗೆ ನೀಮ್ ಆಯಿಲ್ ಒಂದಿದ್ದೆ, ಯಾಕೆಂದರೆ ನಾನು ಗಾರ್ಡ್ನರು. ಹೌದು. ಬಟ್ ಇವೆಲ್ಲ ನೋಡಿದಾಗ ಐ ಆಮ್ ಸೋ ಸರ್ಪ್ರೈಸ್ ಬಿಕಾಸ್ ಸೋ ಮಚ್ ದಟ್ ಐ ಡೋಂಟ್ ನೋ. ಕರೆಕ್ಟ್. ಸೊ ಕ್ಯಾನ್ ಯು ಶೋರ್, ಡೆಫಿನೆಟ್ಲಿ. ಸೊ ಇದು ಹೇಗೆ ಸ್ಟಾರ್ಟ್ ಆಯ್ತು ಅಂದರೆ ಸೇಮ್ ಅಗೈನ್ ಇಟ್ ಈಸ್ ಅಡಿಕೆ ಡ್ರಿವನ್. ಕೊಳೆ ರೋಗ ಬಂತು. ಕೊಳೆ ರೋಗಕ್ಕೆ ನಾವು ಮೈಲ್ ತುತ್ತ ಅಂತ ಹೊಡಿತಾ ಇದ್ವಿ. ಇದು ಕ್ಯಾಲ್ಶಿಯಂ ಮತ್ತು ಗಮ್ ಹಾಕಿ ಹೊಡಿತಾ ಇದ್ವಿ, ಸುಣ್ಣ ಮತ್ತು ಅಲ್ವಾ. ಸೊ ಹೇಗೆ ನಾನು ದೋಟಿ ಕುಯ್ಲಿಗೆ ಮಾಡಿದೆ, ಅದರಿಂದ ರೈತರೇ ನನ್ನ ಹತ್ರ ಸ್ಪ್ರೇ ದೋಟಿ ಮಾಡಿಸಿದ್ರು. ಬಿಕಾಸ್ ಆಫ್ ಜನ ಕೇಳಿದ್ದದು, ನನ್ನ ಕಸ್ಟಮರ್ಸ್ ಕೇಳಿದ್ದದು. ಸೊ ಹಾಗೆ ಇವಾಗ ಏನಾಗಿದೆ, ಅಡಿಕೆಗೆ ಎಲೆ ಚುಕ್ಕಿ ರೋಗ ಅಂತ ಬಂದಿದೆ. ಆ ಎಲೆ ಚುಕ್ಕಿ ರೋಗ, ಇದು ಎಲೆ ಚುಕ್ಕಿ ರೋಗ ಒಂದು ಫಂಗಸ್ಸಿಂದ ಬರುತ್ತೆ. ಸೊ ಇವತ್ತು ಅಡಿಕೆ ಬೆಳೆಗಾರರಿಗೆ ಕರೋನಾ ಹೇಗೆ ಒಂದು ಮನುಷ್ಯನ ಜೀವನಕ್ಕೆ ಪ್ಯಾಂಡಮಿಕ್ ಆಗಿತ್ತೋ, ಅಡಿಕೆ ಬೆಳೆಗಾರರಿಗೆ ಎಲೆ ಚುಕ್ಕಿ ರೋಗ ಹಾಗೂ ಹಳದಿ ಎಲೆ ರೋಗ ಇಟ್ ಹ್ಯಾಸ್ ಬಿಕಮ್ ಮೋರ್ ಡೇಂಜರಸ್ ದ್ಯಾನ್ ಕೊರೋನಾ ವೈರಸ್. ಯಾವುದು ತೋಟಗಳೇ ಉಳಿತಾ ಇಲ್ಲ. ಸೊ ನಮಗೇನಪ್ಪ ಅಂತಂದರೆ ನಾವು ಬೆಳೆದಿದ್ದು, ನಮ್ಮನ್ನು ಹುಟ್ಟಿಸಿದ್ದು ಬೆಳೆಸಿದ್ದು ಅಡಿಕೆ. ಸೊ ಅಡಿಕೆಗೆ ಏನಾದರೂ ತೊಂದರೆ ಆದರೆ ಅದಕ್ಕೇನಾದ್ರು ಮಾಡಬೇಕು ಅನ್ನೋ ಒಂದು ಸ್ಪಂದನೆ ಮತ್ತು ಒಂದು ಉತ್ಸಾಹ ಬಂದುಬಿಡುತ್ತೆ. ಸೊ ಈ ಎಲೆ ಚುಕ್ಕಿ ರೋಗ, ಹಳದಿ ಎಲೆ ರೋಗ ಮಹಾಮಾರಿ ಸ್ಟಾರ್ಟ್ ಆದಾಗ ಸೊ ನನಗೆ ಇದ್ರ ಬಗ್ಗೆ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಥಾಟ್ ಬಂದಿತ್ತು. ಸೊ ನಾವೇನು ಮಾಡಿದ್ವಿ, ಒಂದಷ್ಟು ಸೈಂಟಿಸ್ಟ್ಗಳನ್ನ ಇದು ಮಾಡಿ, ಆಲ್ರೆಡಿ ಅವರು ಕೆಲವೊಂದು ಪ್ರಾಡಕ್ಟ್ಸ್ ಮಾಡಿದರು. ಸೊ ವಿ ಕೇಮ್ ಟುಗೆದರ್. ಸೊ ಅಲ್ಲಿ ಅವ್ರಿಗೆ ಫಂಡಿಂಗ್ ಮಾಡಿ, ರಿಸರ್ಚ್ ಮಾಡಿಸಿ, ದೆನ್ ಅದನ್ನು ನನ್ನ ತೋಟದಲ್ಲಿ 2 ವರ್ಷ ಟೆಸ್ಟ್ ಮಾಡಿ, ಸೊ ಕಂಟಿನ್ಯೂಸ್ ಇವಾಗ ನಾನು ಒಬ್ಬ ರೈತನಿಗೆ ಇದರಲ್ಲಿ ಕೆಮಿಕಲ್ ಇಲ್ಲ, ನೀವು ಕುಡಿದ್ರೆ ಏನಾಗಲ್ಲ ಅಂತ ಹೇಳ್ತೀನಿ. ಸೊ ನಾನು ಅದನ್ನು ಅನುಭವಿಸ್ಬೇಕಲ್ಲ, ನಾನೇ ಹೋಗಿ ಹೊಡಿತೀನಿ ನನ್ನ ತೋಟದಲ್ಲಿ. ಸೊ ಬೇಸಿಕ್ಲಿ ವಾಟ್ ಯು ಸೇಯಿಂಗ್, ಈಗ ಇದೇನೆಲ್ಲ ಔಷಧಿಗಳಂತ ಇದೆ, ಹೌದು, ಇದು ಒಬ್ಬ ರೈತ ಕುಡಿದ್ರೂ ಸಾಯಲ್ಲ. ಅಂದರೆ there is no chemical ಅನ್ನೋದಕ್ಕೆ ಅಷ್ಟು ಪ್ರೂಫ್ ಅದು. ಇನ್ ದಿಸ್ ಆ್ಯಂಡ್ ಎಲ್ಲ ನನ್ನ ವೀಡಿಯೋಸಲ್ಲೆಲ್ಲ ನಾನೇ ನನ್ನ ತೋಟದಲ್ಲಿ ಇದನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡೋಕ್ಕೆ ಮುಂಚೆ ನಾನೇ ಫಿಸಿಕಲಾಗಿ ಟೆಸ್ಟ್ ಮಾಡಿದ್ದೀನಿ. ಅದನ್ನು ಮುಖಕ್ಕೆ ಹಾರಿಸ್ಕೊಂಡಿದ್ದೀನಿ, ಕಣ್ಣಿಗೆ ಹಾರಿಸ್ಕೊಂಡಿದ್ದೀನಿ. ಸೊ ಐ ಆಮ್ ಅ ಲಿವಿಂಗ್ ಪ್ರೂಫ್. ಯಾರಾದ್ರು ಕೇಳಿದ್ರೆ ನಾನು ಬದುಕಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ಯಾರಿಗೂ ಏನೂ ಆಗಲ್ಲ ಅಂತೀನಿ. ಏನು ನ್ಯಾನೋ ಟೆಕ್ನಾಲಜಿ ಅಂದರೆ ಬೈ ದ ವೇ? ಸೊ ಇದೇನಪ್ಪ ಅಂತಂದರೆ, ಇವಾಗ ಒಂದು ಕೂದಲನ್ನ 1000 ಟೈಮ್ಸ್ ಡಿವೈಡ್ ಮಾಡಿದ್ರೆ ಮೈಕ್ರೋ ಇರೋದು ನಾನೋ ಆಗುತ್ತೆ. ಸೊ ಇದು ಸ್ಮಾಲ್ ಪಾರ್ಟಿಕಲ್ಸು ನಾವು ಈ ಲೀಫ್ ಎಕ್ಸ್ಟ್ರಾಕ್ಟ್ಸಿಂದ ಮಾಡಿರೋವಂಥದ್ದು. ಅಂದರೆ ಇದನ್ನು ಈ ಏನು ಔಷಧಿಗಳಿದೆಯಲ್ಲ ನಮ್ಮದೆಲ್ಲ, ಎಲ್ಲ ಲೀಫ್ ಎಕ್ಸ್ಟ್ರಾಕ್ಟ್ಸಿಂದ ಗಿಡಗಳಿಂದನೇ ಮಾಡಿರೋದು. ಸೊ ಇದರಲ್ಲಿ ಯಾವುದು ಆ್ಯಡೆಡ್ ಕೆಮಿಕಲ್ಸ್ ಇಲ್ಲವೇ ಇಲ್ಲ. ಆ್ಯಂಡ್ ಇದೆಲ್ಲ ಲ್ಯಾಬ್ ಟೆಸ್ಟೆಡ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಸರ್ಟಿಫೈಡ್ ಈ ಪ್ರಾಡಕ್ಟ್. ಸೊ ಈ ಎಲೆ ಚುಕ್ಕಿ ರೋಗಕ್ಕೆ ನಾನು ಇವಾಗ ನನ್ನ ತೋಟದಲ್ಲಿ ಟೆಸ್ಟ್ ಮಾಡಿಕೊಂಡು ಇವಾಗ ರೈತರಿಗೆಲ್ಲ ಸಾಕಷ್ಟು ಕೊಡ್ತಾಯಿದ್ದೀವಿ. ಈ ಸಾಂಪ್ರದಾಯಿಕವಾಗಿ ಏನು ಕೆಮಿಕಲ್ಸ್ ಹೊಡಿತಾ ಇದ್ದಾರಲ್ಲ, ಅದರಲ್ಲಿ ಏನಾಗ್ತಾಯಿತ್ತು, ಒಂದು ಎಲ್ಲ ಕೆಮಿಕಲ್ ಎಲ್ಲ ಫಂಗಸ್ನ ಸಾಯಿಸಲ್ಲ, ಸೊ ರಿಸಲ್ಟ್ ಕೊಡೋದಲ್ಲ ಕೆಮಿಕಲ್ಸು. ಆದರೆ ಇವಾಗ ರೈತನಿಗೆ ಬೇರೆ ಆಪ್ಷನ್ ಏನಿದೆ, ನಾವೆಲ್ಲೋ ಒಂದು ಕೃಷಿ ಇಲಾಖೆಗೋ ಎಲ್ಲಿಗೋ ಹೋಗ್ತೀವಿ ಅಥವಾ ಯಾರನ್ನೋ ಕೇಳ್ತೀವಿ, ಅವರು ಒಬ್ಬರು ಸಾಫ್ ಹೊಡಿತೀರಿ ಅಂತಾರೆ, ಇನ್ನೊಬ್ಬರು ಟೈಕೋಡರ್ಮಾ ಹೊಡಿತೀರಿ ಅಂತಾರೆ, ಇನ್ನೊಂದು ಕೆಮಿಕಲ್ ಹೊಡೀರಿ ಅಂತಾರೆ. ಯಾವುದೂ ವರ್ಕ್ ಆಗ್ತಾಯಿಲ್ಲ ಎಲೆ ಚುಕ್ಕಿ ರೋಗಕ್ಕೆ. ಸೊ ರೈತ ಸುಮ್ಮನೆ ಇನ್ವೆಸ್ಟ್ ಮಾಡ್ತಾ ಇರ್ತಾನೆ, ಹೊಡಿತಾ ಇರ್ತಾನೆ, ರಿಸಲ್ಟ್ ಬಂತು, ಇಲ್ಲ ಅಂದರೆ ಇಲ್ಲ. ಅದರಲ್ಲಿ ಸೈಡ್ ಎಫೆಕ್ಟ್ ಏನಾಗ್ತಾಯಿದೆ ಅಂದರೆ, ಮನುಷ್ಯ ಒಂದು 60-70 ಅಡಿ ಇರೋ ಅಡಿಕೆ ಮರಕ್ಕೆ ಸ್ಪ್ರೇ ಮಾಡಿದಾಗ ಮೇಲಿಂದ ಗಾಳಿ ಎಲ್ಲ ಅವನ ಮುಖದ ಮೇಲೆ ಬರುತ್ತೆ, ಭೂಮಿಗೆ ಸೇರುತ್ತೆ. ಸೊ ಅವನು ಕೆಮಿಕಲ್ ಇನ್ಹೇಲ್ ಮಾಡ್ತಾ ಇದ್ದಾನೆ. ಅದೆಲ್ಲ ಇನ್ಹೇಲ್ ಮಾಡಿ ಎಷ್ಟೊಂದು ಜನ ಹಾಸ್ಪಿಟಲೈಸ್ ಆಗಿದ್ದಾರೆ. ಆ್ಯಂಡ್ ಎಷ್ಟೊಂದು ಕೆಮಿಕಲ್ನ ಡ್ರೋನ್ಸಲ್ಲೆಲ್ಲ ಹೊಡೆಸಿ ತೋಟ ಸರ್ವನಾಶ ಆಗಿದೆ. ಹಾಂ. ಸೊ ಕೆಮಿಕಲ್ಸ್ ಹೊಡೆಸ್ತಾರೆ, ಯಾರೋ ಸಜೆಸ್ಟ್ ಮಾಡ್ತಾರೆ, ಇವ್ರು ಬಂದು ಹೊಡೆಸ್ತಾರೆ ತೋಟ ಉಳಿಸ್ಬೇಕಂತ, ತೋಟನೇ ನಾಶ ಆಗಿದೆ. ಸೊ ಇದನ್ನೆಲ್ಲ ನೋಡಿ, ಇದೆಲ್ಲ ರಿಸರ್ಚ್ ಮಾಡಿ ಇವಾಗ ನಾವು ಖುಷಿಯಿಂದ ಏನು ಹೇಳ್ಬೋದು ಅಂದರೆ,
ಅಡಿಕೆಯಿಂದ ಸ್ಟಾರ್ಟ್ ಆಗಿದ್ದ ಸೊಲ್ಯೂಷನ್ ಇದು. ನಮ್ಮ ಜರ್ನಿ ಫಾರ್ ಪಾಯ್ಸನ್ ಫ್ರೀ ಫುಡ್ ಅಂತ ಏನು ನಮ್ಮ ಇವಾಗ ಕಂಪ್ನಿ ಮಿಷನ್ ಇದೆಯಲ್ಲ, ಇದು ಸ್ಟಾರ್ಟ್ ಆಗಿದ್ದು ಎಲೆ ಚುಕ್ಕಿ ರೋಗ ಸಾಲ್ವ್ ಮಾಡೋಕ್ಕೆ. ಇವತ್ತು ನಾವು ಕಾನ್ಫಿಡೆಂಟಾಗಿ ಜಗತ್ತಲ್ಲಿ ಇರೋ ಯಾವುದೇ ಸಸ್ಯ ಅಂದರೆ ಪ್ಲ್ಯಾಂಟ್ಸ್, ಇವಾಗ ನಮಗೆ ಭತ್ತ ಆಗ್ಬೋದು, ರಾಗಿ ಆಗ್ಬೋದು, ಜೋಳ ಆಗ್ಬೋದು, ಅಡಿಕೆ ಆಗ್ಬೋದು, ಕಾಳುಮೆಣಸು ಆಗಬಹುದು, ಕಾಫಿ ಆಗ್ಬೋದು, ಸ್ಯಾಂಡ್ಲ್ವುಡ್ ಆಗ್ಬೋದು, ಟೀಕ್ವುಡ್ ಆಗ್ಬೋದು, ಎವ್ರಿಥಿಂಗ್ ಈಸ್ ಅ ಪ್ಲ್ಯಾಂಟ್. ಸೊ ಎನಿ ಪ್ಲ್ಯಾಂಟ್ ಪ್ರಾಬ್ಲಮ್ ಅರೈಸ್ ಆಗೋದು ಮೈಕ್ರೋ ಆರ್ಗ್ಯಾನಿಸಮ್ಸು ಅಥವಾ ಇನ್ಸೆಕ್ಟ್ಸಿಂದ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಸ್ವಲ್ಪ ಸಾಯಿಲ್ ನ್ಯೂಟ್ರಿಷನ್, ಅದಕ್ಕೆ ಆಲ್ರೆಡಿ ನಮಗೆ ಆರ್ಗ್ಯಾನಿಕ್ ಅಂತ ಏನು ಕರಿತೀವೋ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಇದ್ದಾವೆ. ಬಟ್ ಪ್ಲ್ಯಾಂಟ್ ಪ್ರೊಟೆಕ್ಷನ್ ಅಂತ ಬಂದಾಗ ಓನ್ಲಿ ಕೆಮಿಕಲ್ಸ್. ಸೊ ಇವತ್ತಿಂದು ಆರ್ಗ್ಯಾನಿಕ್ ಅಂತ ಹೇಳ್ತಾರಲ್ಲ, ಕೆಲವು ಸತಿ ಸಾಯಿಲಲ್ಲಿ ಆರ್ಗ್ಯಾನಿಕ್ ಇದ್ರೂ ಫರ್ಟಿಲೈಸರ್ ಆರ್ಗ್ಯಾನಿಕ್ ಇದೆ. ಅಂದರೆ ನಮ್ಮ ದನದ ಗೊಬ್ಬರ ಇದೆ, ಕೋಳಿ ಗೊಬ್ಬರ ಇದೆ, ಅಥವಾ ನಮ್ಮ ಜೀವಾಮೃತ, ಇದೆಲ್ಲ ಆರ್ಗ್ಯಾನಿಕ್. ಬಟ್ ಅದು ಪೆಸ್ಟಿಸೈಡ್ಸ್ ಅಂತ ಪ್ರೊಟೆಕ್ಷನ್ ಹೊಡೆಯೋದಲ್ಲಿ ಕೆಮಿಕಲ್ ಬಂದ್ಬಿಡುತ್ತೆ, ಹೈಬ್ರಿಡ್ ಓನ್ಲಿ. ಹೌದು, ಯು ಕಾಂಟ್ ಕಾಲ್ ಇಟ್ ಆರ್ಗ್ಯಾನಿಕ್. ಏನಕ್ಕೆ ಅಂತಂದರೆ ಇವಾಗ ನಮಗೆ ಆಲ್ಟರ್ನೇಟಿವ್ ಇಲ್ಲ. ಇವಾಗ ಆರ್ಗ್ಯಾನಿಕ್ ಫುಡ್ ಅಂತ ನಾವು ರೈತ ಬೆಳಿಬೇಕು ಅಂತಂದ್ರೂ ಆರ್ಗ್ಯಾನಿಕ್ಕಾಗಿ ಬೆಳೆಸಿದಾಗ ನಮಗೆ ಈ ಫಂಗಲ್ ಇನ್ಫೆಕ್ಷನು, ಮೈಕ್ರೋಬಿಯಲ್ ಇನ್ಫೆಕ್ಷನು ಕಡಿಮೆ ಬರುತ್ತೆ, ಪೆಸ್ಟ್ ಇನ್ಫೆಕ್ಷನ್ನು ಕಡಿಮೆ ಬರುತ್ತೆ. ಆದರೆ ಇವಾಗ ನಾವು ವಾತಾವರಣನ ಎಷ್ಟು ಹಾಳು ಮಾಡಿದ್ದೀವಿ ಅಂತಂದರೆ, ಪಾಪ ನಮ್ಮಲ್ಲಿ ಇವಾಗ ಲಕ್ಷಾಂತರ ಜನ ರೈತರನ್ನ ನಾವು ಭೇಟಿ ಮಾಡ್ತೀವಿ. ಆರ್ಗ್ಯಾನಿಕ್ ಪ್ಯೂರ್ ಗೋಕೃಪಾಮೃತ ಮತ್ತು ಇದೆಲ್ಲ ಮಾಡಿ ಆರ್ಗ್ಯಾನಿಕ್ಕಾಗಿ ಬೆಳೆಸಿರೋವ್ರಿಗೂ ತುಂಬ ಕಾಯಿಲೆ ಬರ್ತಾಯಿದೆ. ಸೊ ಬೆಳೆ ಉಳಿಸ್ಬೇಕಂದ್ರೆ ನಮಗೇನು ಚಾಯ್ಸೇ ಇಲ್ಲ. ಈಗ ಕೆಮಿಕಲ್ ಸ್ಪ್ರೇ ಮಾಡಲೇಬೇಕು. ನಾವು ಭತ್ತಕ್ಕೆ ಏನು ಆರ್ಗ್ಯಾನಿಕ್ ರೈಸ್ ಅಂತ ಊಟ ಮಾಡ್ತೀವಲ್ಲ, ಅದಕ್ಕೆ ಕ್ರಾಪ್ ಪ್ರೊಟೆಕ್ಷನ್ಗೆ ಫಂಗಲ್ ಇನ್ಫೆಕ್ಷನ್ ಬರಲಿ, ಕೀಟ ಬಾಧೆ ಬರಲಿ, ಇಟ್ ಈಸ್ ಸ್ಪ್ರೇಡ್ ವಿತ್ ಕೆಮಿಕಲ್ಸ್. ಅನ್ನಕ್ಕೆ ಇವಾಗ ಏನು ಆರ್ಗ್ಯಾನಿಕ್ ಹಾಲು ಅಂತ, ಇವಾಗ ಇಲ್ಲಿ ನಾವು ಇದೊಂದು ಆರ್ಗ್ಯಾನಿಕ್ ಹಾಲಿದು, ಇದರಲ್ಲಿ ಒಂದು ನಾಟಿ ಹಸುವಿನಲ್ಲಿ ಇದನ್ನು ತೆಗೆದಿರ್ತೀವಿ ಆರ್ಗ್ಯಾನಿಕ್ ಹಾಲು ಅಂದಾಗ. ಅದಕ್ಕೆ ಫೀಡ್ಸ್ ಏನು ಕೊಡ್ತೀವಲ್ಲ ಅದೆಲ್ಲನೂ ಏನು, ಇವಾಗ ಫಾರ್ ಎಕ್ಸಾಂಪಲ್ ಕಾರ್ನು ಹಾಕ್ತೀವಿ ನಾವು, ಅದು ಅಂದರೆ ಜೋಳದ ಹುಲ್ಲು ಹಾಕ್ತೀವಿ. ಜೋಳಕ್ಕೆ ಎಷ್ಟು ಕೆಮಿಕಲ್ಸ್ ಹೊಡಿತಾರೆ ಅಂತಂದರೆ, ಸೊ ಅದನ್ನು ತಿನ್ನೋದೇನು ದನ. ಸೊ ಆಲ್ ಫಂಗಿಸೈಡ್ಸು, ಇನ್ಸೆಕ್ಟ್ಸ್ ಪ್ರೊಟೆಕ್ಷನ್ಗೆ ಏನು ಹಾಕ್ತೀವಲ್ಲ ಅದೆಲ್ಲ ನಾವು ಹಾಲಲ್ಲಿ ಕುಡಿತಾ ಇದೀವಿ ಇವತ್ತು. ಏನು ಆರ್ಗ್ಯಾನಿಕ್ ಹಾಲು ಅಂತ ಅನ್ಕೋತೀವೋ ಅದಕ್ಕೆ ಎಲ್ಲ ಆಹಾರ ಕೊಡ್ತಾ ಇರೋದ್ರಲ್ಲಿ ಸಮ್ ಪೋರ್ಷನ್ ಆರ್ ದಿ ಅದರ್ ಕೆಮಿಕಲ್ಸ್ ಇದೆ. ಸೊ ಇದಕ್ಕೆ ಮುಕ್ತಿ ಹಾಡೋದು ಹೇಗೆ? ಹೌ ಡು ವಿ ಸ್ಟಾಪ್ ದಿಸ್? ಸೊ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮದು ಆಯುರ್ವೇದ ಹೇಗಿದೆಯೋ ಹಾಗೆಯೇ ನಮ್ಮ ಪ್ಲ್ಯಾಂಟ್ಸಲ್ಲೇ ನಾವು ಕೆಲವು ಫೈಟೋಕೆಮಿಕಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನೇ ಪ್ಲ್ಯಾಂಟ್ಸ್ಗೆ ಕೊಡ್ತೀವಿ. ಸೊ ನಮ್ಮ ಪ್ರಾಡಕ್ಟ್ಸು ಇವಾಗ ಬಯೋಶಮನ ಅಂತ ಇದೆ, ಹಳದಿ ಬಯೋಶಮನ. ಇದು ಒಂದು ಕಾಮನ್ ಫಂಗಸ್ಸು, ವೈರಸ್ಸು, ಬ್ಯಾಕ್ಟೀರಿಯಾಗೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡುತ್ತೆ. ಯಾಕೆಂದರೆ ಸೆಲ್ಫ್ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ ಗಿಡಗಳಲ್ಲಿ. ಇವಾಗ ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋ ಗಿಡಕ್ಕೆ ಏನಕ್ಕೆ ಕೊನೆಯಲ್ಲಿ ಇದು ಇನ್ಫೆಕ್ಷನ್ ಬರುತ್ತೆ ಅಂದರೆ, ನಮಗೆ ಒಂದು ಸೊಳ್ಳೆ ಕಚ್ಚಿದ್ರೆ ನಾವು ಹೆಂಗೆ ಹೊಡ್ಕೋತೀವಲ್ಲ, ಗಿಡ ಫೈಟೋಕೆಮಿಕಲ್ಸ್ ರಿಲೀಸ್ ಮಾಡುತ್ತೆ. ಒಂದು ಕೀಟ ಕಚ್ಚಿದ್ರೆ ಅದಕ್ಕೆ ಇಷ್ಟ ಆಗದೆ ಇರೋ ಥರ ಫೈಟೋಕೆಮಿಕಲ್ ಹೋಗುತ್ತೆ, ಅದು ಕಹಿ ಆಗಬಹುದೇನೋ ಗೊತ್ತಿಲ್ಲ ನನಗೆ. ಸೊ ಆ ಕೀಟ ತಿರುಗಿ ಹೆಲ್ದಿ ಪ್ಲ್ಯಾಂಟ್ಗೆ ಬಂದು ಕಚ್ಚಲ್ಲ. ಹಾಗೆ ಫಂಗಸ್ ಅಟ್ಯಾಕ್ ಮಾಡಿದ್ರೆ ಫಂಗಸ್ ತಂತಾನೇ ಸಾಯಬೇಕು, ಫಂಗಸ್ ತಂತಾನೇ ಹೊಟ್ಟೋಗಬೇಕು. ಆ ಥರ ರೋಗ ನಿರೋಧಕ ಶಕ್ತಿ ಪ್ಲ್ಯಾಂಟ್ಸಲ್ಲಿದೆ. ಬಟ್ ಇವಾಗ ಇದೆಲ್ಲ ಬರ್ತಾ ಇರೋದು ರೀಸೆಂಟ್ಲಿ. ನಮಗೆ ಎಲೆ ಚುಕ್ಕಿ ರೋಗ ಇದೆಲ್ಲ ನಮ್ಮ ಅಜ್ಜನ ಕಾಲದಲ್ಲಿ ಇರಲೇ ಇಲ್ವೇನೋ. ಇದೆಲ್ಲ ನಾವು ಕೃತಕವಾಗಿ ಫರ್ಟಿಲೈಸರ್ಸು, NPK, ಯೂರಿಯಾ, DAP ಅದು ಇದು ಅಂತ ಭೂಮಿಗೆ ಹಾಕಿ ಹಾಳು ಮಾಡಿ ಹಾಕಿದ್ದೀವಿ. ಸೊ ಈ ಕಳೆನಾಶಕ ಅಂತ ಹೊಡಿತೀವಿ, ಇದೆಲ್ಲ ಏನಂದರೆ ಟಾಕ್ಸಿಕ್ ಕೆಮಿಕಲ್ಸು. ಸೊ ಅದನ್ನು ಹೊಡೆದಾಗ ಭೂಮಿಲಿ ಎರೆಹುಳುಗಳೆಲ್ಲ ಸತ್ತೋಗುತ್ತೆ. ನಮಗೆ ಬೇಗ ಕೆಲಸ ಆಗುತ್ತೆ. ರೈತನಿಗೆ ಏನಪ್ಪ ಅಂದರೆ, ಬೇಡದೇ ಇರೋ ಗಿಡ ಕೀಳೋಕ್ಕೆ ಕೈಯಲ್ಲಿ ಕೀಳಬೇಕು, ಅಥವಾ ಈ ವೀಡ್ ಕಟರ್ ಬಳಸಬೇಕು. ಇದು ಎರಡೂ ಸ್ಲೋ. ಅದೇ ಈ ಆ್ಯಸಿಡ್ ಥರ ಕಳೆನಾಶಕ ಸಿಂಪಡಿಸ್ಬಿಟ್ರೆ ಎಲ್ಲ ಬೇಡದೇ ಇರೋ ಗಿಡ ಸತ್ತೋಗುತ್ತೆ. ಬಟ್ ಭೂಮಿ ಹಾಳಾಗ್ತಾ ಇದೆ, ಎರೆಹುಳು ಉತ್ಪತ್ತಿ ಆಗಲ್ಲ ಅಲ್ಲಿ.
ಸೊ ಅವಾಗೇನು ಮಾಡ್ತಾರೆ, ಅಡಿಷ್ನಲ್ ಗೊಬ್ಬರ ಕೊಡ್ತಾರೆ. ಹ್ಞೂ ಸೊ ಹೀಗೆಲ್ಲ ಮಾಡಿಕೊಂಡು ವಾತಾವರಣ ಹಾಳು ಮಾಡಿರೋದ್ರಿಂದ ಇಷ್ಟು ನಮ್ಮಲ್ಲಿ ವಿ ಆರ್ ಡಿಪೆಂಡಿಂಗ್ ಆನ್ ಸೋ ಮೆನಿ ಕ್ರಾಪ್ ಪ್ರೊಟೆಕ್ಷನ್ ಸೊಲ್ಯೂಷನ್ಸ್, ಕೆಮಿಕಲ್ಸ್ ನ್ಯಾಚುರಲ್ ಇಕೋಸಿಸ್ಟಮ್ನ ಹಾಳು ಮಾಡಿದ್ದೀವಿ. ಅದಕ್ಕಾಗಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಇವಾಗ ಕೆಮಿಕಲ್ ಬಿಟ್ಟು ಬೇರೆ ವಿಧಿ ಇರಲಿಲ್ಲ. ಏನೋ ಹೇಳ್ತಾರಲ್ಲ, ಒಂದು ಸುಳ್ಳಿಗೆ 100 ಸುಳ್ಳು ಹೇಳಬೇಕಂತ. ಆ ಥರ ಒಂದು ಪ್ರಾಬ್ಲಮ್ ಮಾಡ್ಕೊಂಡಿರೋದಕ್ಕೆ ಈಗ 100 ಸೊಲ್ಯೂಷನ್ ನಾವೇ ಹುಡುಕ್ಬೇಕು. ಅಲ್ಲೂ ಮತ್ತು ಪ್ರಾಬ್ಲಮ್ಮೇ ಅದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನಮಗೆ ವೆಸ್ಟರ್ನ್ ಕಲ್ಚರಿಂದ ಬಂದಿದ್ದು ಪ್ರೊಡಕ್ಟಿವಿಟಿ ಅಂತ. ಇಂಡಿಯಾದಲ್ಲಿ ಯಾವತ್ತೂ ನಾವು ನಮ್ಮ ತಾತನ ಕಾಲದಲ್ಲ 1 ಎಕರೆಯಲ್ಲಿ ನಮ್ಗೆ ಇಷ್ಟು ಕ್ವಿಂಟಾಲ್ ಭತ್ತ ಬೆಳಿಲೇಬೇಕು ಅಂತ ಇರಲಿಲ್ಲ. ಸರಿ. ಇವಾಗ ಹೆಂಗಪ್ಪ ಅಂತಂದರೆ, ಅದಕ್ಕೆ ಜೆನೆಟಿಕಲಿ ಮಾಡಿಫೈಡ್ ಸೀಡ್ಸ್ ಎಲ್ಲ ಫಾರಿನ್ ಕಂಟ್ರೀಸಿಂದ ಬರುತ್ತೆ. ಎಲ್ಲ ಸೀಡ್ಸು ಅದರಲ್ಲೆಲ್ಲ DNA ಎಲ್ಲ ಮಾಡಿಫೈ ಆಗೋಗಿರುತ್ತೆ, ಜೀನ್ಸು. ಸೊ ಅದಕ್ಕೆ ರೋಗ ನಿರೋಧಕ ಶಕ್ತಿನೂ ಇರಲ್ಲ ಆ ಪರ್ಟಿಕ್ಯುಲರ್. ಗಲಾಟೆ ಮಾಡಿದ್ರಲ್ಲ. ಎಸ್. ಸೊ ನಾನು ಸೆನ್ಸ್ ಯು ಓಪನ್ ದಿಸ್ ಟಾಪಿಕ್. ಕರೆಕ್ಟ್. ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಯಾವುದು ಇವತ್ತು ತುಂಬ ಮಾರ್ಕೆಟಲ್ಲಿ GM ಮಾಡಿಫೈಡೇ? ತುಂಬ ವೆಜಿಟೇಬಲ್ಸು ಆ್ಯಂಡ್ ಫ್ರೂಟ್ಸು ಎಲ್ಲ ಏನು ತಳಿಗಳು, ಎಸ್ಪೆಷಲಿ ನಮ್ಮ ದೇಸಿ ಏನಂದರೆ ಸಾಂಪ್ರದಾಯಿಕ, ಇವಾಗ ನಮ್ಮಲ್ಲಿ ರಾಜಮುಡಿ ಅಂತ ಅಕ್ಕಿ ಬೆಳಿತೀವಿ. ಅದು ಒನ್ ಆಫ್ ದಿ ನ್ಯೂಟ್ರಿಷಿಯಸ್ ಅಕ್ಕಿ, ನೋಡೋಕ್ಕೆ ಚೆನ್ನಾಗಿರಲ್ಲ. ಅದೇ ನಮ್ಮ ಬಾಸುಮತಿ ಆಗ್ಬೋದು, ಇನ್ನು ಸೋನಾ ಮಸೂರಿ ಆಗ್ಬೋದು, ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನ್ಯೂಟ್ರಿಷನಲ್ ಕಂಟೆಂಟ್ ತುಂಬ ಕಡಿಮೆ. ಸೊ ನಮ್ಮ ಏನು ಸಾಂಪ್ರದಾಯಿಕವಾಗಿ ಬಂದ ತಳಿಗಳನ್ನ ನಾವು ಬಿಟ್ಟು ಯಾವಾಗ ಕಮರ್ಷಿಯಲೈಸ್ ಆಗಿಬಿಡ್ತಾ ಇದ್ದೀವೋ, ಆವಾಗ ಈ ಥರ ವಿಷಯಸ್ ಸೈಕಲಲ್ಲಿ ನಾವು ಸಿಕ್ಕಾಕೋತಾ ಇದ್ದೀವಿ. ಸೊ ಇವಾಗ ನಾವು ಮಾಡಿರೋ ಏನು ಪ್ರಾಡಕ್ಟ್ಸ್ ಇದೆಯಲ್ಲ, ಜಗತ್ತಲ್ಲಿ ಯಾವುದೇ ಸಸ್ಯಗಳಿಗೆ ಪ್ಲ್ಯಾಂಟ್ ಪ್ರೊಟೆಕ್ಷನ್ಗೆ 100% ಗ್ಯಾರಂಟೀಡ್ ಆರ್ಗ್ಯಾನಿಕ್ ಸೊಲ್ಯೂಷನ್ ಇದೆ. ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸೇ ಬಳಸಿಲ್ಲ. ಸೊ 5 ಇದೆಯಲ್ಲ, ಲೈಕ್ 1 I can see ಬಯೋ ಬೀಟಲ್ ಕ್ಲಿಯರ್ ಅಂದರೆ ಅದು ಅಡಿಕೆಗೆ ಅದು ಎನಿ ಕೀಟ ಬಾಧೆ, ದುಂಬಿ ಜಾತಿಗೆ ಸೇರಿರೋ ಕೀಟ. ನಮ್ಮಲ್ಲಿ 2 ಟೈಪ್ ಕೀಟ ಬಾಧೆಗೆ ಪ್ರೊಟೆಕ್ಟರ್ಸ್ ಇದೆ. ಒಂದು ಬೀಟಲ್ ಕ್ಲಿಯರ್ ಅಂತ, ಇನ್ನೊಂದು ಬಯೋವರ್ಧಕ ಅಂತ. ಬೀಟಲ್ ಅಂದರೆ ದುಂಬಿ. ಸೊ ಆ ಥರ ನಾನು ಬೀಟಲ್ ಲೀಫ್ ಕಡೆಗೆ ತಿರ್ಕೊಂಡೆ, ಬಟ್ ಗಾಟ್ ಇಟ್. ಸೊ ದುಂಬಿ ಜಾತಿಗೆ ಕೀಟಕ್ಕೆ ಸೇರಿರೋದಕ್ಕೆಲ್ಲ ನಮ್ಮಲ್ಲಿ ಒಂದೇ ಕೀಟ ಪ್ರೊಟೆಕ್ಟರು. ಓಕೆ. ಸೊ ಇದನ್ನು ಹೊಡೆದು ಒಂದೇ ವಾರದಲ್ಲಿ, ಇವಾಗ ಅಡಿಕೆಗೆ ಎಸ್ಪೆಷಲಿ ರೆಡ್ ಮೈಟ್ ಅಂತ ಒಂದು ಪ್ರಾಬ್ಲಮ್ ಇದೆ, ಅದು ಪ್ಯಾಂಡಮಿಕ್ ಆಗೋಗಿದೆ ಬಯಲುಸೀಮೆಯಲ್ಲಿ. ಹೊಡೆದು ಒಂದೇ ವಾರದಲ್ಲಿ ರಿಸಲ್ಟ್ ಕೊಡುತ್ತೆ. ಹೊಡೆದು 1 ವಾರದಲ್ಲಿ ಗಿಡಗಳು ಹಸಿರಾಗಿ ಬೆಳೆಯುತ್ತೆ. ಏನಕ್ಕೆ ಅಂತಂದರೆ, ಇದರಲ್ಲಿ ಒಂದು ಕೀಟನ ಓಡಿಸೋದಲ್ದೇ ಅಥವಾ ಸಾಯಿಸೋದಲ್ದೇ ಅದ್ರ ಜೊತೆಗೆ ಗ್ರೋತ್ ಪ್ರಮೋಟರ್ಸ್ ಹಾಕಿದ್ದೀವಿ ನಾವು. ಸೊ ಗ್ರೋತ್ ಪ್ರಮೋಟರ್ಸ್ ಏನು ಮಾಡುತ್ತೆ, ಗಿಡಗಳನ್ನು ತುಂಬ ಚೆನ್ನಾಗಿ ಬೆಳೆಸುತ್ತೆ. ಗ್ರೋತ್ ಪ್ರಮೋಟರ್ಸ್ ಅಂದರೆ ಇವಾಗ ಫೋಟೋಸಿಂಥಸಿಸ್ ಚೆನ್ನಾಗಾಗಬೇಕು. ಒಂದು ಗಿಡ ಚೆನ್ನಾಗಿರ್ಬೇಕಂದ್ರೆ ಎಲೆ ಚೆನ್ನಾಗಿರಬೇಕು, ಆಮೇಲೆ ರೂಟ್ ಚೆನ್ನಾಗಿರಬೇಕು. ನಾವು ಇದನ್ನು ಗರಿಗೆ ಹೊಡೆಯೋದ್ರಿಂದ ಈ ಕೀಟ ಬಾಧೆ ಬರೋದು ಗರಿಗಳಿಗೆ ಇದನ್ನು ಹಾಕ್ತೀವಿ. ಸೊ ಅದರಲ್ಲಿ ಇಮ್ಯೂನ್ ಬೂಸ್ಟರ್ಸ್ ಇದೆ, ಪ್ಲಸ್ ಗ್ರೋತ್ ಪ್ರಮೋಟರ್ಸ್ ಇದೆ. ಸೊ ಫೋಟೋಸಿಂಥಸಿಂದ ಗಿಡ ಬೆಳೆಯೋದು. ಸೊ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ವಿತಿನ್ ಅ ವೀಕ್. ಅದ್ರ ಜೊತೆಗೆ ಏನು ಪ್ರಾಬ್ಲಮ್ ಇದೆಯಲ್ಲ ಕೀಟದ್ದು, ಅದು ಹೋಗುತ್ತೆ. ವೆರಸ್ ಕೆಮಿಕಲಲ್ಲಿ ಕೀಟ ಏನೋ ತಾತ್ಕಾಲಿಕವಾಗಿ ಸಾಯಿಸುತ್ತೆ ಅದು ಅಥವಾ ಓಡಿಸುತ್ತೆ, ಬಟ್ ಗಿಡದ ಬೆಳವಣಿಗೆ ಆಗಲ್ಲ. ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಯಾಕಂದರೆ ಈ ಕೀಟನಾಶಕಗಳು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ನಮ್ಮ ಎಲೆಗಳ ಮೇಲೆ ಒಂದು ಪದರ, ಒಂದು ಪೇಂಟ್, ಒಂದು ಮೇಕಪ್ ಥರ ಇಟ್ ವಿಲ್ ಬಿ ಅ ಲೇಯರ್. ಅದರಲ್ಲಿ ಡಿಸಡ್ವಾಂಟೇಜ್ ಏನಂದರೆ, ನ್ಯಾಚುರಲಾಗಿ ಫೋಟೋಸಿಂಥಸಿಸ್ ಆಗೋಕ್ಕೆ ಬಿಡೋದಿಲ್ಲ. ಆ್ಯಂಡ್ ಗಾಳಿ ಮಳೆ ಬಂತು ಅಂತಂದರೆ ಅದು ತೊಳೆದು ಹೋಗುತ್ತೆ. ಸೊ ನಾವು ನ್ಯಾನೋ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ವಿ. ನಮ್ಮ ನ್ಯಾನೋ ಟೆಕ್ನಾಲಜಿಲಿ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಇಟ್ ಈಸ್ ವೆರಿ ವೆರಿ ಫೈನ್ ಮೈಕ್ರೋ ಪಾರ್ಟಿಕಲ್ಸ್, ನ್ಯಾನೋ ಪಾರ್ಟಿಕಲ್ಸ್. ಅದು ಗರಿ ಮೇಲೆ ಎಲೆ ಮೇಲೆ ಬಿದ್ದ ತಕ್ಷಣ ಅದು ಅಬ್ಸಾರ್ಬ್ ಮಾಡ್ಕೊಂಬಿಡುತ್ತೆ. ಅಬ್ಸಾರ್ಬ್ ಮಾಡ್ಕೊಂಡಾಗ ನೆಕ್ಸ್ಟ್ ನಾವು ಹೊಡೆದು ಒಂದು 3-4 ಅವರ್ಸಿಗೆ ಮಳೆ ಬಂದರೂ, ನೆಕ್ಸ್ಟ್ ಡೇ ಮಳೆ ಬಂದರೂ ಇದು ತೊಳೆದು ಹೋಗಲ್ಲ. ಬಿಕಾಸ್ ಇಟ್ ಅಬ್ಸಾರ್ಬ್ಸ್ ಆ್ಯಂಡ್ ಇಟ್ ಈಸ್ ಆಲ್ರೆಡಿ ಇನ್ಸೈಡ್ ದ ಲೀಫ್. ಆರ್ ಇವಾಗ ಅಡಿಕೆ ಕಾಯಿಗೆ ಹೊಡೆದ್ರೆ ಅಡಿಕೆ ಕಾಯಿ ಒಳಗಡೆ ಇರುತ್ತೆ. ಇವಾಗ ಸಾಂಪ್ರದಾಯಿಕ ಪದ್ಧತಿಲಿ ಬೋರ್ಡೋ ಅಂತ ಹೊಡಿತೀವಿ ನಾವು, ಮೈಲ್ತುತ್ತ, ಆವಾಗಲೇ ಹೇಳ್ತಾ ಇದ್ದೆ, ಕೊಳೆ ರೋಗಕ್ಕೆ. ನಮ್ಮ ಬಯೋಶಮನ ಹೊಡೆದ್ರೆ 2 ರಿಂದ 3 ತಿಂಗಳು ತಿರುಗಿ ರಿಪಿಟೇಟಿವ್ ಸ್ಪ್ರೇನೇ ಬೇಡ. ಮೈಲ್ತುತ್ತ ಹೊಡೆದ್ರೆ ಎವ್ರಿ 25 ಡೇಸಿಗೆ ಒಂದ್ಸತಿ ಹೊಡಿಬೇಕು. ಯಾಕಂದರೆ ಗಾಳಿ ಮಳೆಗೆ ಅದು ವೇರ್ ಆಫ್ ಆಗುತ್ತೆ, ತೊಳೆದು ಹೋಗುತ್ತೆ.
ಸೊ ನಮ್ಮದ್ರಲ್ಲಿ ಒಂದು ಸತಿ ಹೊಡೆದ್ರೆ 2-3 ತಿಂಗಳು ಪ್ರೊಟೆಕ್ಷನ್ ಇರುತ್ತೆ. ಆಲ್ ಎಲ್ಲ ಹಾಂ ಎಲ್ಲ 5 ಪ್ರಾಡಕ್ಟ್ಸ್. ಹಾಂ, ಅಂದರೆ ಒಂದೊಂದಕ್ಕೆ ಇದೆ ಅಪ್ಲಿಕೇಶನು. ಈ ಬಯೋಶಮನ ಇದಕ್ಕೆ ಕೊಳೆ ರೋಗಕ್ಕೆ ಹೆಂಗೆ ಆ್ಯಕ್ಟ್ ಆಗುತ್ತೆ ಅಂತಂದರೆ 60 to 90 ಡೇಸ್ ಪ್ರೊಟೆಕ್ಷನ್ನು. ಮೈಲ್ತುತ್ತ ಹೊಡೆದ್ರೆ pH ವ್ಯಾಲ್ಯೂ ವ್ಯತ್ಯಾಸ ಆಗುತ್ತೆ. pH ಅಂದರೆ ಅದು ಕ್ಯಾಲ್ಶಿಯಮ್ಮು, ಹೀಟ್ ಜನ್ರೇಟ್ ಆಗುತ್ತೆ. ಸೊ ಅಡಿಕೆ ಹರಳು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ನಾವು ಯಾವ ಫ್ರೂಟ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಹೊರಡ್ತಾ ಇದೀವೋ ಅದು ಉದುರ್ತಾ ಹೋಗುತ್ತೆ, ಸೊ ಕ್ರಾಪಲ್ಲಿ ಕ್ರಾಪ್ ಲಾಸ್ ಆಗುತ್ತೆ. ಸೊ ನಮ್ಮ ಔಷಧಿಯಲ್ಲಿ ಒಂದೇ ತೋಟದಲ್ಲಿ ಮೈಲ್ತುತ್ತನೂ ಹೊಡೆದಿದ್ದಾರೆ, ಅದೇ ತೋಟದಲ್ಲಿ ನಮ್ಮ ಬಯೋಶಮನೂ ಹೊಡೆದಿದ್ದೀವಿ. ಬಯೋಶಮನ ಹೊಡೆದಿದ್ದ ಜಾಗದಲ್ಲಿ ಒಂದು ಅಡಿಕೆಕಾಯಿ ಉದುರಿಲ್ಲ. ಆ್ಯಂಡ್ ಇಟ್ ಹ್ಯಾಸ್ ಪ್ರೊಟೆಕ್ಟೆಡ್. ಈ ವರ್ಷ 2 ವರ್ಷದಲ್ಲಿ ಆಗೋ ಮಳೆ ಈ ವರ್ಷ ಆಗಿದೆ. ಸ್ಟಿಲ್ ಅಪ್ ಟು 90 ಡೇಸ್ ಕೊಳೆ ರೋಗ ಬರಲಿಲ್ಲ ನಮ್ಮ ಔಷಧಿಯಲ್ಲಿ. ಆ್ಯಂಡ್ ಇವಾಗ ಎಲೆ ಚುಕ್ಕಿ ಬಗ್ಗೆ ಮಾತಾಡಿದ್ವಿ. ಸೊ ಎಲೆ ಚುಕ್ಕಿಗೇನು ಅಷ್ಟೇ, ಹೊಡೆದ ತಕ್ಷಣ ಅದರದ್ದು ಸ್ಪ್ರೆಡ್ಡು ಸ್ಟಾಪ್ ಆಗೋಗುತ್ತೆ, ಎಲೆ ಚುಕ್ಕಿ ಸ್ಪ್ರೆಡ್ ಆಗಲ್ಲ. ಆ್ಯಂಡ್ ವಿತಿನ್ ಅ ವೀಕ್ ನಮಗೆ ಹಸಿರಾಗಿ ಚಿಗುರು ಬರುತ್ತೆ. ಅಂದರೆ ಒಂದು ಗಿಡ ಹೆಲ್ದಿಯಾಗಿದೆ ಅಂತ ಗೊತ್ತಾಗಬೇಕಂದ್ರೆ ಅದ್ರ ಚಿಗುರು ಚೆನ್ನಾಗಿರಬೇಕು, ಗಿಡದ ಎಲೆಗಳು ಶೈನಿಂಗ್ ಹೊಡಿಬೇಕು. ಸೊ ನಾವು ಇದನ್ನು ಹೊಡೆದು 1 ವಾರದಲ್ಲಿ ಹೊಸ ಚಿಗುರು ಶೈನಿಂಗ್ ಆಗಿ ಬರುತ್ತೆ. ವಾವ್. ಆ್ಯಂಡ್ 1 ಮಂತಲ್ಲಿ ಅದು ಒಂದು 30 to 40% ಗಿಡದ ಬದಲಾವಣೆನೇ ಹೊರಟೋಗುತ್ತೆ, ತುಂಬ ಚೇಂಜ್ ಆಗುತ್ತೆ. ಇವಾಗ ಏನು ಹೇಳ್ತಾ ಇದ್ದೀರಾ, ಇದೆಲ್ಲ ಬರೀ ರೈತರಿಗೂ ಆಗುತ್ತೆ ಮತ್ತು ನಮ್ಮ ಥರ ಅರ್ಬನ್ ಗಾರ್ಡನರ್ಸ್ಗೂ ಅಪ್ಲೈ ಎವ್ರಿಬಡಿ. ದ ಓನ್ಲಿ ರೀಸನ್ ಐ ಕೀಪ್ ರೆಫರಿಂಗ್ ಟು ಅರೇಕಾ ಈಸ್ ದಿಸ್ ಇಸ್ ಹೌ ಇಟ್ ಸ್ಟಾರ್ಟೆಡ್. ಆ್ಯಂಡ್ ದ ಸೇಮ್ ಪ್ರಾಬ್ಲಮ್ ವಿಲ್ ಹ್ಯಾಪನ್. ಇವಾಗ ಇಲ್ಲಿ ಅಷ್ಟು ಸುಂದರವಾದ ಗಿಡ ಇದೆ, ಇದನ್ನೇನೋದು ತುಂಬ ಅಲ್ಲಿ ನೋಡಿ ಬ್ಲ್ಯಾಕ್ ಸ್ಪಾಟು. ಹಾಂ, ಅದೇನೇ ತುಂಬ ಜಾಸ್ತಿ ನಾವು ರೈನ್ ಇನ್ಫೆಸ್ಟೆಡ್ ಏರಿಯಾದಲ್ಲಿದ್ದರೆ ಫುಲ್ಲು ಚುಕ್ಕಿ 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 ಬಂದ್ಬಿಟ್ಟು ಒಂಥರ ಕಜ್ಜಿ ಥರ ಹೋಗಿರುತ್ತೆ. ಓ, ನಾನು ನೋಡಿದ್ದೀನಿ. ಸೊ ನಮ್ಮ ಔಷಧಿ ಹೊಡೆದು 1 ತಿಂಗಳಲ್ಲಿ 30% ಗಿಡ ಬದಲಾಗೋಗುತ್ತೆ. ಅಂದರೆ ಫುಲ್ ಮೈಯೆಲ್ಲ ಕಜ್ಜಿ ಥರ ಇಡೀ ಗಿಡನೇ ಸ್ಪಾಟ್ಸ್ ಇರುತ್ತೆ. 1 ತಿಂಗಳಲ್ಲೇ ಅದ್ರ 30% ಬದಲಾಗುತ್ತೆ. ಇದು ಅಡಿಕೆಗೆ ಹೇಳ್ತಾ ಇರೋದು ನಾವು. ಇದೆಲ್ಲ ಗಿಡ ಇನ್ನೂ ಬೇಗ ಬದಲಾವಣೆ ಆಗುತ್ತೆ, ಯಾಕಂದರೆ ಇದು ಎಲ್ಲ ಸ್ಮಾಲ್ ಪ್ಲ್ಯಾಂಟ್ಸು. ಮೇ ಬಿ ಇನ್ 2-3 ವೀಕ್ಸ್ ಇಡೀ ಗಿಡನೇ ಬದಲಾವಣೆ ಆಗುತ್ತೆ ನಮ್ಮ ಔಷಧಿ ಹೊಡೆದ್ರೆ.